ಇನ್ನು ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಪಾರ್ಟ್ 5 ಸದ್ದು ಮಾಡ್ತಾ ಇದೆ. ದೋಸ್ತಿಗಳಿಗೆ ಶುರುವಾಗಿದೆ ಆತಂಕ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ 5 ಸದ್ದು, ದೋಸ್ತಿಗಳಿಗೆ ಆತಂಕ ಶುರುವಾಗಿದೆ. ಹಾಗಾದರೆ ರೆಬಲ್ ರಮೇಶ್ ಜಾರಕಿಹೊಳಿ ಸಂಪರ್ಕದಲ್ಲಿ ಇರತಕ್ಕಂಥ ಶಾಸಕರು ಎಷ್ಟು? ಕಾಂಗ್ರೆಸ್ಗೆ ಸಾಮೂಹಿಕವಾಗಿ ಗುಡ್ ಬೈ ಹೇಳುತ್ತಾ ಜಾರಕಿಹೊಳಿ ಟೀಮ್. ಕಾಂಗ್ರೆಸ್ನ 8 ರಿಂದ 10 ಶಾಸಕರು ರಮೇಶ್ ನಿಲುವಿಗೆ ಜೈ ಅಂತಾರ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟ ದಿನನೇ 10 ವಿಕೆಟ್ ಕಾಂಗ್ರೆಸ್ನಲ್ಲಿ ಬೀಳುತ್ತಾ. ಇವತ್ತೋ ನಾಳೆಯೋ ಸಾಹುಕಾರ ನಡೆಸುವಂತಹ ಸಭೆಯಲ್ಲಿ ಎಷ್ಟು ಶಾಸಕರು ಪಾಲ್ಗೊಳ್ತಾರೆ? ಆಪರೇಷನ್ ಕಮಲದ ಹೊಣೆಗೆ ರಮೇಶ್ಗೆ ಸೈಲೆಂಟ್ ಆಯ್ತಾ ರಾಜ್ಯ ಬಿಜೆಪಿ ಪಡೆ? ಆಪರೇಷನ್ ಕಮಲ 5 ಸಕ್ಸಸ್ ಆಗುತ್ತಾ ಅಥವಾ ಮತ್ತೆ ಟುಸ್ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ. ನಮ್ಮ ಲೀಡ್ರು ರಾಹುಲ್ ಗಾಂಧಿ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಒಂದು ವೇಳೆ ಈ ನಮ್ಮ ಲೀಡ್ರು ರಾಹುಲ್ ಅವರೇನಾದ್ರು ಸಂಧಾನಕ್ಕೆ ಬಂದರೆ ಆಗ ಗೋಕಾಕ್ನ ಧಣಿ ಸುಮ್ಮನಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಓಕೆ, ಈ ಬಗ್ಗೆ ನಾವು ಸಂಪರ್ಕ ಮಾಡೋದಕ್ಕೆ ಕೆಲವರನ್ನ ಪ್ರಯತ್ನ ಪಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ಅವ್ರನ್ನ ಪ್ರಯತ್ನ ಪಡ್ತಾ ಇದ್ದೀವಿ. ಮಹೇಶ್ ಕುಮಟಳ್ಳಿ ಅವರಿಗೆ ಫೋನಲ್ಲಿ ಮಾತನಾಡಿಸೋ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಇವರೆಲ್ಲರೂ ತಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಇದು ಮತ್ತೊಂದು ಅನುಮಾನಕ್ಕೆ ಕಾರಣ. ಹಾಗೇನೂ ಇಲ್ಲ ಸರ್, ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ, ಕಾಂಗ್ರೆಸ್ನಲ್ಲೇ ಇರ್ತೀವಿ ಅಂತ ಹೇಳ್ಬಿಡ್ಬೋದು ನೇರವಾಗಿ, ಏನೂ ಇಲ್ಲ ಅಂದಿದ್ರೆ. ಆದರೆ ಈಗ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾರೆ.